ಸರ್ ಅದು PCR ರೆಫರ್ಡ್ ಕೇಸ್ ಬಂದಿರುತ್ತೆ ಸರ್. 4th ನಾವು ರಿಜಿಸ್ಟರ್ ಮಾಡಿರ್ತೀವಿ ಸರ್. ಆಯ್ತು, PCR ರೆಫರ್ಡ್ ಕೇಸ್ 156(3) ಅಲ್ಲಿ ಯಾವಾಗ ನಿಮ್ಗೆ ಬಂದಿದ್ದು? ಸರ್ ಬಂದಿರೋ ಡೇಟ್ ನಾವು 4th ನಾವು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಸರ್. ರಿಜಿಸ್ಟರ್ ಮಾಡಿ ಅಪ್ಲೋಡ್ ಯಾವಾಗ ಮಾಡಿದ್ರಿ FIR ನ? ಸರ್ ಅಪ್ಲೋಡ್ ಪೊಲೀಸ್ ಐಡಿಯಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀನೇ, ಪೊಲೀಸ್ ಐಡಿಯಲ್ಲಿ ಇನ್ಕ್ಲೂಡ್ ಆಗಿ KSP ಆಪ್ ಅಂತ ಇದೆ ಸರ್. KSP ಆಪ್ ಅಲ್ಲಿ ಅಪ್ಲೋಡ್. Where are the records maintained for it? ಅಪ್ಲೋಡ್ ಮಾಡಿದ್ ಯಾವತ್ತು ಅಂತ ಎಲ್ಲಿದೆ? ಸರ್ ಅಪ್ಲೋಡ್ ಆಟೋಮೆಟಿಕಲಿ ನಾವು ಪೊಲೀಸ್ ಐಡಿಯಲ್ಲಿ ಆಟೋಮೆಟಿಕ್ ಆಗಿ ಆಗಿದ್ದು ಅಂತ ಎಲ್ಲಿ? where is the system in place in your police station? Should not anybody know what is the FIR or contents of the FIR? ಅಪ್ಲೋಡ್ ಮಾಡ್ತೀರಾ ತಾನೆ? ಹೌದು ಸರ್. ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಬರೆಯಕ್ಕೆ ಏನಾಗಿತ್ತು ಇಲ್ಲಿ? Were you having a siesta when you were issuing a notice? Yes, On 41A? ನೀವು ತಾನೇ ಇಶ್ಯೂ ಮಾಡಿರೋದು ಇದು? ಹೌದು ಸರ್. Were you having a siesta? ಇದ್ದೇ ಮಾಡ್ತಾ ಇದ್ರ ಅಂತ ಕೇಳಿದೆ. ಇಲ್ಲ ಸರ್. ಮತ್ತೆ ಸಾರಿ ಸರ್, ಫಸ್ಟ್ ಟೈಮ್ ನಾನು ಗೊತ್ತಾಗ್ದಿರಾ ಕಳ್ಸಿಕೊಟ್ಟಿದ್ದೆ ಸರ್. ಅದು 41A ನೋಟಿಸ್ ಅಲ್ಲಿ ಕ್ರೈಮ್ ಎಷ್ಟು ವರ್ಷ ಆಗಿದೆ ಸರ್ವಿಸ್? 3 years. 41A ಪ್ರೊವಿಷನ್ ನೋಡಿಲ್ವಾ? ಕಾಗ್ನೈಸಬಲ್ ಒಫೆನ್ಸ್ ರಿಜಿಸ್ಟರ್ ಆದ ಮೇಲೇನೆ ನೋಟಿಸ್ ಕೊಡಬೇಕಾಗಿರೋದು 41A ಅಲ್ಲಿ. ಹೌದು ಸರ್. ವೇರ್ ಇಸ್ ದಿ ಒಫೆನ್ಸ್ ಹಿಯರ್? ಸರ್ 4th FIR ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್. PCR ರೆಫರ್ಡ್ ಕೇಸ್. ವೈ ಡಿಡ್ ಯು ನಾಟ್ ಮೇಕ್ ಅ ಮೆನ್ಷನ್ ಆಫ್ ಇಟ್? ಸೈಟ್ ಆಗಿದೆ, ಕಣ್ತಪ್ಪಿನಿಂದ ಆಗಿದೆ ಸರ್. ಕಣ್ತಪ್ಪಾಗಿದೆಯಾ ಸರ್? ಅದು FIR ನಂಬರ್ ನ ರಿಜಿಸ್ಟರ್ ಮಾಡೋ ತಪ್ಪಾಗಿದೆ ಸರ್. ಬಟ್ ಅವ್ರನ್ನ ಕಮ್ಯುನಿಕೇಟ್ ಮಾಡಿದೆ ಸರ್. ಏನ್ ಕಮ್ಯುನಿಕೇಟ್ ಮಾಡಿದೀರಾ? ಅವ್ರಿಗೆ ಫೋನ್ ಮಾಡಿದೆ ಸರ್. ಫೋನ್ ವಾಟ್ಸ್ಆಪ್ ಅಲ್ಲಿ ಏನ್ ಕಮ್ಯುನಿಕೇಟ್ ಮಾಡ್ತೀರಾ? WhatsApp ಅಲ್ಲಿ ನಾವು ನಂಬರ್ ಕೇಳಿದೀವಿ. ಕೈಂಡ್ಲಿ ಸಿ ದಿ WhatsApp chat also I have produced. ವಾಟ್ಸ್ಆಪ್ ಅಲ್ಲಿ So it is in chats with the accused on WhatsApp, is it? ಇಲ್ಲ ಸರ್. ಅವರು ಅಂದ್ರೆ Page 3 of the memo, my lord. ಅವ್ರು ಬರ್ತೀನಿ ಅಂತ Petitioner ಹೇಳಿದ್ರು ಸರ್. requested for crime number and details. He said not possible. ಎಲ್ಲಿದೆ ಅದು? My lord, page 3 of the memo. Today, my lord, I have just passed on. ಅವರು 22nd ಬರ್ತೀನಿ ಅಂತ ಹೇಳಿದ್ರು ಸರ್. ಒಂದ್ ನಿಮಿಷ. ವಿಚ್ ಮೆಮೋ ಇಸ್ ದಟ್ ಸರ್? ಇವತ್ತಿಂದ? ಇವತ್ತಿಂದು ಎಲ್ಲಿದೆ ಅದು? page 3. I am ordered shall back on 22. Also our advocates wants up to 22 not possible. ಅದಕ್ಕೆ ನಾವೇನು ಜಾಸ್ತಿ ಏನ್ ಹೇಳಕ್ ಒಂದ್ ನಿಮಿಷ. Registered, you need to cooperate with this. Can you send the live location? I can tell you the inspector what I not here. Yes, I will. ಎಲ್ಲಿ ಕೇಳಿದ್ರಿ ನೀವು? My lord, page 3 ಅಲ್ಲಿ. Namaste, I am out of station. I will be back on 22nd. And also our advocate has requested for crime number and FIR number or NCR number. Kindly request you to provide the same. Namaste, thank you. Up to 22nd not possible ಅಂತ ರಿಪ್ಲೈ ಬರುತ್ತೆ. ಏನ್ FIR ಕೊಡಲ್ಲ ಅಂತ? ಹೌದು. ಅವರು ಎರಡು ಓದಿದೆ. Up to 22 he cannot wait. You have to come and not possible. Crime number ಕೊಡಕ್ಕೇನು? And our my lord, ಆಮೇಲೆ ಸೆಕೆಂಡ್ ಟೈಮ್ ಅಲ್ಲಿ ಅವ್ರು ಬರ್ತೀನಿ ಅಂತ ಹೇಳಿದ್ರು ಸರ್. ಅದಕ್ಕೆ For whoever accused you want to issue a 41A notice. ಸೊ Why don't you reveal the crime number? In defense secret ಅದು? ಇಲ್ಲ ಸರ್. ಮತ್ತೆ page 4 ಅಲ್ಲಿ ಹೇಳ್ತಾರೆ FIR has been registered. You need to this is cooperate. gross misuse of 41A powers. ಸೊ That is only by ಸುಮ್ನೆ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಕ್ರೈಮ್ ರಿಜಿಸ್ಟರ್ ಆಗಿದೆ ಬಂದ್ ನೋಡಿ ಅಂತ. ಪೊಲೀಸ್ ಸ್ಟೇಷನ್ ಇಸ್ ಅ ವೆರಿ ಹ್ಯಾಪಿ ಪ್ಲೇಸ್ ಟು ಕಮ್ ಅಂಡ್ ಸಿ. ನೋ ಸರ್. Then On 8th, advocate went and asked for the FIR and my lord, the crime number at least. They didn't provide. my lord, it is And only they say arrogantly, no, not possible. I'll ensure Let my him lord, come. it will not ಈ happen. ಪೊಲೀಸ್ ಪವರ್ ಎಲ್ಲ ಬಿಡಿ. ಯು ಆರ್ ಆಲ್ಸೋ ಟು ಆಕ್ಟ್ ಓನ್ಲಿ ಇನ್ ದಿ ಫೋರ್ ಕಾರ್ನರ್ಸ್ ಆಫ್ ಲಾ. ಯು ಕೆನಾಟ್ ಬಿ ಅ ಲಾನ್ ಟು ಯೋರ್ ಸೆಲ್ಫ್. ಕ್ರೈಮ್ ರಿಜಿಸ್ಟರ್ ಆದ್ಮೇಲೆ ಫಸ್ಟ್ ಕ್ರೈಮ್ ಶುಡ್ ಬಿ ಮೇಡ್ ನೋನ್ ಟು ದಿ ಅಕ್ಯೂಸ್ ಅಂಡ್ ದೆನ್ 41A ವಾಟ್ ಇಸ್ ದ ಕ್ರೈಮ್ ಅಂತ. ಶೋರ್ ಸರ್. ವಾಟ್ ಶೂರ್? ಯು ಶುಡ್ ಬಿ ಟಾಟ್ ವಾಟ್ ಇಸ್ ಲಾ. ಸಾರಿ ಸರ್. Can go. Yes. What's his name? ಸರ್ ಪ್ರವೀಣ್. Record his name. Yes. Yes, sir. Please, my lord, I'll ensure my ಇವ್ರಿಗೆಲ್ಲ lord, it training will session not happen ಇಟ್ಕೊಳ್ಳಿ. in official. 41A ಏನು ಅಂತ ಬಿಫೋರ್ ಅಪಾಯಿಂಟಿಂಗ್ ದೆಮ್ as I was, My lord. they think no into themselves. ಏನ್ ಬೇಕಾದ್ರೆ ಮಾಡ್ಬೋದು ಅಂತ. There is something called procedure. Yes, my lord. ಫಸ್ಟ್ ಟೈಮ್ ಮಿಸ್ಟೇಕ್ ಆಯ್ತು, ಮರ್ತ್ ಬಿಟ್ರು ಪಾಪ. ಏನು ಕ್ರೈಮ್ ನಂಬರ್ ಹಾಕೋದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್ ಶುಡ್ ಡೂ is mentioned in the crime number. He forgets. Second time also he forgets. Second time we mentioned. my lord. Yeah, second ಏನಿದೆ ತಗೊಳ್ಳಿ. ಸೆಕೆಂಡ್ ನೋಟಿಸ್ ತಗೊಳ್ಳಿ. ಎಲ್ಲಿದೆ ಕ್ರೈಮ್ ನಂಬರ್ ಹೇಳಿ. ವಾಟ್ಸ್ಆಪ್ ಅಲ್ಲಿ ಕಳಿಸಿದಿರ ನೋಟಿಸ್? Crime number WhatsApp ಕೇಳಿದಲ್ಲ. ಅದೇ ನೋಡಿ. ಸರ್ ಕೇಳ್ತಾನಲ್ಲ ಅವ. Does he know law or not?
This is issued to, not to this petitioner, my lord. This is one Sridhar. ಯಾರು ಆಗ್ಲಿ ಕ್ರೈಮ್ ನಂಬರ್ ಬೇಡವಾಗುತ್ತೆ. Yes. 41A ನೋಟಿಸ್ ಯಾವಾಗ ಕೊಡೋದು ನೀವು? After registration. ಸುಮ್ನೆ ನೀವು ಕೂತಲ್ಲಿ ಐ ವಾಂಟ್ ಟು ಗಿವ್ ನೋಟಿಸ್ ಟು ಹಿಮ್ ಅಂತ ಕೊಡ್ತಾ ಇರೋದ? ವಾಟ್ ಇಸ್ 41A? As I read 41A. Yes, my lord. Then My lord. Please. So only by mistake and oversight, my lord, will ensure, my lord. mistake, oversight, I can accept. What is all this? I will not reveal the crime number. What is? ಸರ್ ಮೆನ್ಷನ್ ಮಾಡಿಲ್ಲ ಸರ್ ಆತರ ರಿವೀಲ್ ಮಾಡಿಲ್ಲ ಅಂತ. ಯಾಕೆ ಮಾಡಿಲ್ಲ? ಕೇಳಿದಾಗ ಕಳಿಸ್ಬೇಕಾಗಿತ್ತು ಕ್ರೈಮ್ ನಂಬರ್, ಯಾಕೆ ಕಳಿಸಿ? When you have, when you want to summon them by issuing notice or whatever it is. Sir. This is not even a 41 notice. ಸುಮ್ನೆ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಅಂತ. ಸರ್ ಇಲ್ಲ ಸರ್ ಅವರು ಸೆಕೆಂಡ್ ಟೈಮ್ ಅವ್ರು ಕೇಳಿದ್ರಲ್ಲ ಸರ್, ಕೇಳಿದಾಗ ನನಗೆ 10th ನೋಟಿಸ್ ಯಾವಾಗ ಇಶ್ಯೂ ಮಾಡಿದ್ರಿ? ಸರ್ 6th ಇಶ್ಯೂ ಮಾಡಿದೀನಿ ಸರ್. ಇದು ಚಾಟ್ ಯಾವಾಗಿಂದು? ಸರ್ ಐ ಥಿಂಕ್ 8th ಇರ್ಬೇಕು ಸರ್, 8th ಇರ್ಬೇಕು. ಆಮೇಲೆ ನಾನು ಫರ್ದರ್ ನಾನು ಹೊರಗಡೆ ಹೋಗಿ ಸರ್, ನೆಕ್ಸ್ಟ್ ನಮ್ಗೆ ಗೊತ್ತಿರಲಿಲ್ಲ ಸರ್ 10th ಇಲ್ಲ ಆಗಿದೆ ಅಂತ. ಸೆಕೆಂಡ್ ನೋಟಿಸ್ ಇಶ್ಯೂ ಮಾಡ್ಬೇಕಾದ್ರೆ ನಾನು ಕ್ರೈಮ್ ನಂಬರ್ ಮತ್ತೆ ಸೆಕ್ಷನ್ ಆಫ್ ಲಾಸ್ ನ ಎಂಟ್ರಿ ಮಾಡಿ ಕೊಟ್ಟಿದ್ದೀನಿ ಸರ್. ಅದು ಗೊತ್ತು, ಇಲ್ಲಿ ಆರ್ಡರ್ ಪಾಸ್ ಆದ ತಕ್ಷಣ ಮಾಡಿದೀರಾ? ಸರ್ ಅದು ನಂಗೆ 10th ಇಲ್ಲ ಆಗಿದೆ ಅಂತ ನಂಗೆ ಗೊತ್ತಿಲ್ಲ, 12th ಗೊತ್ತಾಯ್ತು ಸರ್. ತೊಂದರೆ ಇಲ್ಲ. This is the last time you're doing all this. I will note everything and then it will become a problem for your career. ಸಾರಿ ಸರ್. IO ಆದ್ಮೇಲೆ ಕರೆಕ್ಟ್ ಆಗಿರ್ಬೇಕು. ಸಾರಿ ಸರ್. Yes, now ನೀವು ಹೊರಡಿ. Come on, merits now. Yes. Please. My lord, the notice is challenged in this, my lord. Notice is, anyhow, my lord, it is not mentioned the FIR number and case is, Notice is wholly defective. yes, If you cooperate with the investigation if needed, Yes, what is the problem? But my name is not there in the FIR. No, it is Complaint against unknown person. Envelope ಅಲ್ಲಿ ಏನೋ ಬೈಕ್ ಮೇಲೆ ಯಾರೋ ಥ್ರೆಟನಿಂಗ್ ಲೆಟರ್ ಇಟ್ಟು ಹೋಗಿದ್ರು ಅಂತ ಅಲಿಗೇಷನ್ ಇದೆ. Where is the complaint? ಕಂಪ್ಲೇಂಟ್ FIR ಅಷ್ಟೇ ಇರೋದು, ಕಂಪ್ಲೇಂಟ್ ಕಾಪಿ ನಮ್ಗೆ ಸಿಕ್ಕಿದೆ. ಎಲ್ಲಿದೆ FIR ಅಲ್ಲಿ? ನೋಟ್ Yaar, who is the complainant? one private person, Vijay. Where is the complaint? But the Yes, complaint- government, where is the complaint? But FIR copy is now it is available. ಕೊಡಿ. ಮಾನ್ಯ Hey, ನ್ಯಾಯಾಲಯ Tata. yes, ma'am. ವರ್ತಮಾನ ವರದಿ ದಾಖಲಿಸಿಕೊಂಡು ನ್ಯಾಯಾಧೀಶರ ಅನುಮತಿ ನೀಡಿದ ದೂರಿನಲ್ಲಿ ಫಿರ್ಯಾದು ಸಮಯ ಟಿವಿ ಸಿಇಒ ಆಗಿದ್ದ ಜಾಗೃತ ವ್ಯಕ್ತಿಯಾಗಿರುತ್ತಾನೆ. ಹೀಗಿರುವಾಗ 5/4/2024 ಮನೆಯ ಮುಂದೆ ತನ್ನ ಸಿಬ್ಬಂದಿಯ ಬೈಕ್ ನಲ್ಲಿ 4 ಎನ್ವಲಪ್ಗಳು ಪತ್ತೆಯಾಗಿದ್ದು, ಅದನ್ನು ಮದನ್ ಕುಮಾರ್ ಎಂಬುವರು ಎನ್ವಲಪ್ಗಳನ್ನು ಬೈಕ್ನಿಂದ ತೆಗೆದುಕೊಂಡು ಫಿರ್ಯಾದಿಗೆ ನೀಡಿರುತ್ತಾರೆ. ಫಿರ್ಯಾದುದಾರರು 4 ಎನ್ವಲಪ್ಗಳನ್ನು ತೆರೆದು ನೋಡಿದಾಗ ಯಾರೋ ಅಪರಿಚಿತ ವ್ಯಕ್ತಿ ತನಗೆ ಹಾಗೂ ತನ್ನ ಕುಟುಂಬ ಸದಸ್ಯ ಜೀವ ಬೆದರಿಕೆ ಹಾಕಿರುವುದು ಕಾಗದದ ಮೂಲಕ ಕಂಡು ಬಂದಿರುತ್ತದೆ. ಈ ರೀತಿ ಮಾಡಿರುವ ಅಪರಿಚಿತ ವ್ಯಕ್ತಿಗಳನ್ನು ಪತ್ತೆ ಮಾಡಿ ತನಗೆ ಹಾಗೂ ತನ್ನ ಕುಟುಂಬದ ಸದಸ್ಯರಿಗೆ ಸೂಕ್ತ ರಕ್ಷಣೆ ಒದಗಿಸಿಕೊಟ್ಟು ದೂರನ್ನು ಪಡೆಯಬೇಕು ಅಂತ ಕ್ರಮ ದಾಖಲಿಸಿ. ಇವ್ರ ಮೇಲೆ ಹೆಂಗೆ? What is the suspicion, that lurking suspicion you The have? FIR is registered against unknown person, my lord. Let them cooperate for the No, that's all right. investigation, How- my lord. No, what is the? If there is no, Come on, 41A, ನೋಡಿ sir. please, man. Reasonable suspicion exists that he has committed a cognizable offense. What is that reasonable suspicion of the investigating officer to issue a notice? And it is against unknown persons. How are you connected with this complainant? But I was working in that company, my lord, earlier. Which The- company? That complainant's company. They both are colleagues, my lord, working in the same company, my lord. So ನೀವು threaten ಮಾಡಿದ್ದೀರಾ? Yes, my lord. No, They are not threatened. at all. Yes, you cooperate with the investigation. All this will go. He will issue a fresh notice. Yes, Now that the crime is registered, you cooperate with the investigation.